ಹಾಯ್ ಎವ್ರಿವನ್. ರೀಸೆಂಟಾಗಿ ನೋಡ್ಬೋದು, ಪ್ರೆಸ್ಯೂ ಅಂತ ವಂಡರ್ ಡ್ರಾಪ್ಸ್ ಅಂತ ರೀಸೆಂಟಾಗಿ ಮಾರ್ಕೆಟಲ್ಲಿ ನೋಡ್ಬೋದು. ಓಕೆ, ವಂಡರ್ ಡ್ರಾಪ್ಸ್ ಅಂತ. ಓಕೆ, ಸೊ ಇಂಡಿಯಾದಲ್ಲಿ ಡ್ರಗ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಇದು DCGI ಅಂತೇಳಿ ದಿಸ್ ಇಸ್ ಅಪೆಕ್ಸ್ ಬಾಡಿ. ಓಕೆ, ಸೊ ಇದೇನು ಮಾಡುತ್ತೆ, ಸೊ ಸೇಫ್ಟಿ ಕನ್ಸರ್ನ್ಸ್ ಮೇಲೆ ಇದನ್ನ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡುತ್ತೆ ಪ್ರೆಸ್ಯೂದು. ಓಕೆ, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದೆ ಇವಾಗ. ಓಕೆ, ಸೊ ಲೈಸೆನ್ಸು this is not about this is not our interest. Okay, what is our interest? This is affects body, comes under Ministry of Health and family welfare. Okay, what is our interested area again? What is this is press BFA. Press BFA ಅಂದ್ರೆ ಏನು? This is age related condition. ಏನಾಗುತ್ತೆ, ಸ್ಲೋಲಿ ಏನಾಗುತ್ತೆ, ಎಬಿಲಿಟಿ ಟು ಫೋಕಸ್ ಆನ್ ನಿಯರ್ ಬೈ ಆಬ್ಜೆಕ್ಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಅರೌಂಡ್ ಆಫ್ಟರ್ ದ ಏಜ್ ಆಫ್ 40. ಸೊ 40 ಆಗ್ತಿದ್ದಂಗೆ ಅಬೌವ್ ದ 40 ಏಜು. ಸೊ ಎಬಿಲಿಟಿ ಟು ಫೋಕಸ್ ಆನ್ ನಿಯರ್ ಬೈ ಆಬ್ಜೆಕ್ಟ್ಸ್ ಏನಾಗುತ್ತೆ, ರಿಡ್ಯೂಸ್ ಆಗುತ್ತೆ. ಸೊ ಇದಕ್ಕೆ ಏನಂತಾರೆ, ಏಜ್ ರಿಲೇಟೆಡು. ಸೊ ಫಾರ್ ಸೈಟೆಡ್ನೆಸ್ ಕೂಡ ಅಂತಾರೆ. ಸೊ ಇದನ್ನ ಅವಾಯ್ಡ್ ಹೆಂಗೆ ಮಾಡ್ತಾರೆ? ಸೊ ಇದನ್ನ ಸ್ಪೆಕ್ಟಕಲ್ಸ್ ವೇರ್ ಮಾಡೋದ್ರಿಂದ ಅವಾಯ್ಡ್ ಆಗುತ್ತೆ. ಸೊ ನೀವೆಲ್ಲ ನೋಡಿರ್ಬೋದು. ಸೊ ನಾರ್ಮಲ್ ಆಗಿ ಸ್ಪೆಕ್ಟ್ಸ್ ಯೂಸ್ ಮಾಡ್ತಾರೆ. ಸೊ ರೀಡಿಂಗ್ ಪರ್ಪಸ್ ಮತ್ತೆ ವರ್ಕ್ ಮಾಡಲಿಕ್ಕೆ ಕೂಡ ಸೊ ಇದನ್ನ ಗ್ಲಾಸ್ ಯೂಸ್ ಮಾಡ್ತಾರೆ. ಸೊ ಪ್ರೆಸ್ ಇವರು ಏನು ಎಂಟೋಡ್ ಅಂತ ಕಂಪ್ನಿ. ಸೊ ದಿಸ್ ಇಸ್ ಮುಂಬೈ ಬೇಸ್ಡ್ ಫಾರ್ಮಾಸ್ಯೂಟಿಕಲ್ಸ್ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದು. ಸೊ ಇವ್ರೇನು ಹೇಳ್ತಾರೆ, ಸೊ ಗ್ಲಾಸಸ್ ಯಾಕೆ ವೇರ್ ಮಾಡ್ತೀರಿ? ಸೊ ಈ ಐ ಡ್ರಾಪ್ಸ್ನ ಯೂಸ್ ಮಾಡಿ, ಸೊ ನಿಮಗೆ ಗ್ಲಾಸಸ್ ವೇರ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಯಾಕೆ? ಸೊ ಹೌ ಡಸ್ ದಿಸ್ ವರ್ಕ್? ಸೊ ವಿಲ್ ಸಿ ಹಿಯರ್. ಓಕೆ, ನೆಕ್ಸ್ಟ್ ಹೌ ಡಸ್ ದಿಸ್ ವರ್ಕ್ ನಮಗೆ ಕರೆಕ್ಟಾಗಿ ಅರ್ಥ ಆಗ್ಬೇಕಂದ್ರೆ, ಸೊ ಫಸ್ಟ್ ವಿ ಶುಡ್ able to know properly how image will form. ಸೊ ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ? ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಇಮೇಜ್ ಹೇಗೆ ರೆಕಗ್ನೈಸ್ ಆಗುತ್ತೆ ಮತ್ತೆ ಹೇಗೆ ಫಾರ್ಮ್ ಆಗುತ್ತೆ? ಸೊ ದೀಸ್ ಆರ್ ಬೇಸಿಕ್ ಪಾರ್ಟ್ಸ್ ಆಫ್ ದ ಐ. ಕ್ಲಿಯರ್ಲಿ ವಿ ಕ್ಯಾನ್ ಸಿ. ಓಕೆ, ಕ್ಲಿಯರ್ ಆಗಿ ಕಾಣಿಸುತ್ತೆ ನಮಗೆ ಐರಿಶ್ ಕಲರ್ ಪಾರ್ಟ್ ಆಫ್ ದ ಸ್ಕೈ ಐ ಕಾಣಿಸುತ್ತೆ. ನೆಕ್ಸ್ಟ್ ಮಿಡಲ್ ಬರುತ್ತೆ, ಐರಿಶ್ ಆದ್ಮೇಲೆ ಪಪಿಲ್ ಬರುತ್ತೆ. ಸೊ ದೀಸ್ ಆರ್ ಹೈಲೈಟ್ಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಸೊ ಕಾರ್ನಿಯಾ ಏನು ಹೊರಗಡೆ ಡೋಮ್ ಶೇಪ್ ತರ ಬರುತ್ತೆ. ದಿಸ್ ಇಸ್ ಕಾರ್ನಿಯಾ. ಇಲ್ಲಿ ಲೈಟ್ ಎಂಟರ್ ಆಗುತ್ತೆ ಈ ತರ. ಓಕೆ, ಲೈಟ್ ಎಂಟರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಐರಿಶ್ ಬರುತ್ತೆ. ಸೊ ಮಿಡಲ್ ಏನ್ ಬರುತ್ತೆ ಇಲ್ಲಿ? ಸೊ ದಿಸ್ ಇಸ್ ಪುಪಿಲ್. ಸೊ ಪುಪಿಲ್ ಬಿಹೈಂಡ್ ಏನ್ ಬರುತ್ತೆ? ಲೆನ್ಸ್ ಬರುತ್ತೆ. ಸೊ ಲೆನ್ಸ್ ಇಂದ ಏನು ಇದು ಫೋಕಸ್ ಆಗುತ್ತೆ ಎಲ್ಲಿ? ರೆಟಿನಾ ಮೇಲೆ. ಲೈಟ್ ರೇಸು ರೆಟಿನಾ ಮೇಲೆ ಫೋಕಸ್ ಆಗಿಬಿಟ್ಟು ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಈ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಏನ್ ರೆಟಿನಾ ಇರುತ್ತಲ್ಲ, ಇಲ್ಲಿ ಏನಿರುತ್ತೆ? ಆಪ್ಟಿಕಲ್ ರಿಸೆಪ್ಟರ್ಸ್ ಇರುತ್ತೆ. ಸೊ ಆಪ್ಟಿಕಲ್ ರಿಸೆಪ್ಟರ್ಸ್ ಅಲ್ಲಿ ಏನು ರೋಡ್ಸ್ ಮತ್ತೆ ಕಾನ್ಸ್ ಅಂತ ಬರ್ತವೆ. ಸೊ ಇದೇನ್ ಮಾಡುತ್ತೆ, ನೈಟ್ ವಿಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಬ್ಲ್ಯಾಕ್ ಅಂಡ್ ವೈಟ್ ರೆಕಗ್ನೈಸ್ ಮಾಡುತ್ತೆ. ಬ್ಲ್ಯಾಕ್ ಅಂಡ್ ವೈಟ್. ಸೊ ಇದು ಕೋನ್ಸ್ ಬರುತ್ತೆ, ಇದು ಕ್ಲಿಯರ್ ಏನು ಸೆಂಟ್ರಲ್ ವ್ಯೂ ಕೊಡುತ್ತೆ, ಮತ್ತೆ ಇದು ಕಲರ್ ವಿಷನ್ ಕೊಡುತ್ತೆ. ನೆಕ್ಸ್ಟ್ ಇದು ಆಪ್ಟಿಕಲ್ ಏನು ರಿಸೆಪ್ಟರ್ಸ್ ಇರುತ್ತೆ, ಇವೇನ್ ಮಾಡ್ತವೆ, ಲೈಟ್ ಟು ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತವೆ. ಸೊ ಎನರ್ಜಿ ಏನಾಗುತ್ತೆ, ನೆಕ್ಸ್ಟ್ ಇದು ಆಪ್ಟಿಕಲ್ ನರ್ವ್ಸ್. ಸೊ ಇವು ಕ್ಯಾರಿ ಮಾಡುತ್ತೆ ಏನು ಎಲ್ಲಿ ಸ್ಥಾನ? ಸೊ ಬ್ರೈನ್ಗೆ ಕ್ಯಾರಿ ಮಾಡುತ್ತೆ. ಸೊ ಬ್ರೈನ್ ಅಲ್ಲಿ ಏನು ವಿಜುವಲ್ ಕಾರ್ಟೆಕ್ಸ್ ಇರುತ್ತೆ. ಸೊ ವಿಜುವಲ್ ಕಾರ್ಟೆಕ್ಸ್ ಅಲ್ಲಿ ಏನಾಗುತ್ತೆ, ಇಮೇಜ್ ಫಾರ್ಮ್ ಆಗುತ್ತೆ. ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ವಿಜುವಲ್ ಕಾರ್ಟೆಕ್ಸ್ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಓಕೆ, ದಿಸ್ ಇಸ್ ಅ ನಾರ್ಮಲ್, ಏನು ಸೈಮಲ್ಟೇನಿಯಸ್ಲಿ ಇದು ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಾವು ನೋಡಿದ್ವಿ. ಸೊ ಐರಿಶ್ ಏನಾಗುತ್ತೆ, ಯಾವ ತರ ಇದೆ ಐರಿಶು? ಮೇಲೆ ಹಿಂಗಿದೆ ಐರಿಶು. ಸೊ ಐರಿಶ್ ಇದೆ, ಮಿಡಲ್ ಅಲ್ಲಿ ಪುಪಿಲ್ ಬರುತ್ತೆ. ಸೊ ಪುಪಿಲ್ ಬರುತ್ತೆ. ಸೊ ನಮಗೆ ನಿಯರ್ ಬೈ ಆಬ್ಜೆಕ್ಟ್ಸು ಬ್ಲರ್ ಆಗಿ ಕಾಣಿಸ್ತಿರುತ್ತೆ. ಸೊ ಅದಕ್ಕೆ ಏನ್ ಮಾಡುತ್ತೆ, ಇದು ಏನು ಐರಿಶ್ ಇರುತ್ತಲ್ಲ, ಇದು ಕಾಂಟ್ರಾಕ್ಟ್ ಆಗುತ್ತೆ. ಇದು ಕಾಂಟ್ರಾಕ್ಟ್ ಆಗೋದ್ರಿಂದ ಪುಪಿಲ್ ಸೈಜು ಕಡಿಮೆ ಆಗುತ್ತೆ. ಸೊ ಇದರಿಂದ ನಾವು ಪ್ರಾಪರ್ಲಿ ಏಬಲ್ ಟು ಏನು ಸಿ ದ ನಿಯರ್ ಬೈ ಆಬ್ಜೆಕ್ಟ್ಸು. ಸೊ ಈ ಒಂದು ಕಾರ್ಯ ಏನ್ ಮಾಡುತ್ತೆ, ಐರಿಶ್ನ ಕಾಂಟ್ರಾಕ್ಟ್ ಏನ್ ಮಾಡುತ್ತೆ, ಯಾವುದೊಂದು ಡ್ರಗ್ ಮಾಡುತ್ತೆ ಅಂದ್ರೆ ಪ್ರೆಸ್ಯೂ ಮಾಡುತ್ತೆ. ಓಕೆ, ದಿಸ್ ಈಸ್ ಅ ಮೆಕ್ಯಾನಿಸಮ್. ಏನ್ ಗೊತ್ತಾ, ಪ್ರೆಸ್ಯೂ ಅನ್ನೋದು ಹೀಗೆ ವರ್ಕ್ ಆಗುತ್ತೆ. ಹೇಗೆ? ಸೊ ಏನಾಗುತ್ತೆ, ಸೊ ಪ್ರೆಸ್ಯೂ ಏನು ಒಂದು ಕಾಂಪೌಂಡ್ ಯೂಸ್ ಮಾಡುತ್ತೆ, ಪೈಲೋಕಾರ್ಪಿನ್ ಅನ್ನೋದು ಒಂದು ಕಾಂಪೌಂಡು 2021 ಅಲ್ಲಿ. ಸೊ ಏನು US ಇದನ್ನ ಅಪ್ರೂವ್ ಮಾಡಿತ್ತು. ಓಕೆ, ಸೊ ಈ ಕಾಂಪೌಂಡ್ ಏನ್ ಮಾಡುತ್ತೆ, ಕಾಂಟ್ರಾಕ್ಟ್ಸ್ ದ ಐರಿಶ್ ಮಸಲ್ಸ್ ಕಾಂಟ್ರಾಕ್ಟ್ ಮಾಡುತ್ತೆ. ಸೊ ದಟ್ ನಿಯರ್ ಬೈ ಆಬ್ಜೆಕ್ಟ್ಸ್ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ಬೇಕು ಅಂತ. ಸೊ ದಿಸ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್.
ದಿಸ್ ಇಸ್ ಹೌ ದಿಸ್ ವಿಲ್ ವರ್ಕ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಸೊ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಏನಾಗುತ್ತೆ, ಸಮ್ ಡ್ರಾಬ್ಯಾಕ್ಸ್ ಕೂಡ ಆಗುತ್ತೆ ಇದ್ರದ್ದು. ಡ್ರಾಬ್ಯಾಕ್ಸ್ ಏನಾಗುತ್ತೆ, ಸೊ ಇಲ್ಲಿ ಇದನ್ನ ಐಟಮ್ಸ್ ಹಾಕೋದ್ರಿಂದ ಬಿಯಾಂಡ್ 4 to 6 hours ಇದು ಈ ಎಫೆಕ್ಟ್ನ ಇದ್ದೇ ಇರುತ್ತೆ. ಸೊ ಆಮೇಲೆ ಇಲ್ಲಿ ಓಬಿಯಸ್ಲಿ ಇನ್ಫ್ಲಮೇಷನ್ ಆಫ್ ದ ಐರಿಶ್ ಇದ್ರೆ ಇದನ್ನ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದ್ರದ್ದು ಮೇನ್ ಫಂಕ್ಷನ್ ಏನು ಗೊತ್ತಾ, ಸೊ ಐರಿಶ್ನ ಏನು ಮಾಡೋದು, ಕಾಂಟ್ರಾಕ್ಟ್ ಮಾಡೋದು. ಸೊ ಪುಪಿಲ್ ಸೈಜ್ ಕಡಿಮೆ ಆಗಬೇಕು, ನಮ್ಗೆ ನಿಯರ್ ಆಬ್ಜೆಕ್ಟ್ಸ್ ಕಾಣಬೇಕು. ದಿಸ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್. ಸೊ ನೆಕ್ಸ್ಟ್ ಏನಾಗುತ್ತೆ, ಇದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಸೊ ನಮಗೆ ಈಚಿಂಗ್ ಆಗ್ಬೋದು, ಮತ್ತೆ ರೆಡ್ನೆಸ್ ಆಫ್ ದ ಐ ಆಗ್ಬೋದು, ಐಬ್ರೋ ಪೇನ್ ಕೂಡ ಆಗ್ಬೋದು. ಏನೋ ನಾರ್ಮಲ್ ಆಗಿ ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ದೀಸ್ ಏನೋ ಪ್ರಾಬ್ಲಮ್ಸ್ ವಿಲ್ ಆಕರ್. ಓಕೆ, ಸೊ ನೆಕ್ಸ್ಟ್ ಟಿಯರ್. ಸೊ ಟಿಯರ್ ಬಗ್ಗೆ ಸ್ವಲ್ಪ ನೋಡೋಣ. ಇಲ್ಲಿ ಕೂಡ ನಮಗೆ MCQ ಫಾರ್ಮ್ ಆಗ್ಬೋದು. ಸೊ ಹೇಗೆ MCQ ಫಾರ್ಮ್ ಆಗುತ್ತೆ ಅಂತಂದ್ರೆ, ಟಿಯರ್ನ ಯಾವುದು ಹಾರ್ಮೋನ್ ರೆಸ್ಪಾನ್ಸಿಬಲ್ ಅಂತ ಕೇಳ್ತಾರೆ. ಸೆರೋಟೋನಿನ್. ಸೊ ಇಲ್ಲಿ ಯಾವುದು ಎಂಜೈಮ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳ್ತಾರೆ, ಲೈಸೋಜೈಮು. ಇದು ಏನು ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ, ಐ ಇನ್ಫೆಕ್ಷನ್ ಕೂಡ ಅವಾಯ್ಡ್ ಮಾಡುತ್ತೆ. ಓಕೆ, ನೆಕ್ಸ್ಟು ಟಿಯರು ಇದು ನಾರ್ಮಲ್ ಫಂಕ್ಷನ್ ಏನಂದ್ರೆ ಲುಬ್ರಿಕೇಶನ್ ಆಫ್ ದ ಐ. ನೆಕ್ಸ್ಟು ಯಾವ ಗ್ಲ್ಯಾಂಡ್ ಸಿಕ್ರೇಟ್ ಮಾಡುತ್ತೆ ಅಂತಂದ್ರೆ, ಲೆಕ್ರಿಮಲ್ ಗ್ಲ್ಯಾಂಡ್ಸು ಇದನ್ನ ಟಿಯರ್ನ ಸಿಕ್ರೇಷನ್ ಮಾಡುತ್ತೆ. ಸೊ pH ಅರೌಂಡ್ 6.5 to 7.45 ಇರುತ್ತೆ. ಓಕೆ, ನಾರ್ಮಲ್ ಆಗಿ ನಾವು ಇನ್ನೂ 2 ಮೇಜರ್ ಆಗಿ ನೋಡ್ತೀವಿ, ಮಯೋಫಿಯಾ ಮತ್ತೆ ಹೈಪರ್ ಮೆಟ್ರೋಫಿಯಾ ಅಂತೇಳಿ. ಸೊ ಇದು ಮಯೋಫಿಯಾ ಇದು ನಿಯರ್ ಸೈಟೆಡ್ನೆಸ್ಸು. ಸೊ ನಿಯರ್ ಬೈ ಆಬ್ಜೆಕ್ಟ್ಸ್ ಕಾಣ್ತಿರುತ್ತೆ, ಡಿಸ್ಟೆನ್ಸ್ ಆಬ್ಜೆಕ್ಟ್ ಕಾಣಿಸಲ್ಲ. ಬಿಕಾಸ್ ಆಫ್ ಏನು, ಇಮೇಜು ಬಿಫೋರ್ ದ ರೆಟಿನಾ ಫಾರ್ಮ್ ಆಗುತ್ತೆ. ಸೊ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಿ ಇದನ್ನ ಅವಾಯ್ಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಹೈಪರ್ ಮೆಟ್ರೋಫಿ ಏನಾಗುತ್ತೆ, ಡಿಸ್ಟೆನ್ಸ್ ಆಬ್ಜೆಕ್ಟ್ಸ್ ಕಾಣಿಸ್ತಿರುತ್ತೆ, ಸೊ ನಿಯರ್ ಆಬ್ಜೆಕ್ಟ್ಸ್ ಕಾಣಿಸಲ್ಲ. ಸೊ ಇಲ್ಲಿ ಏನಾಗುತ್ತೆ, ಔಟ್ಸೈಡ್ ಫಾರ್ಮ್ ಆಗುತ್ತೆ, ರೆಟಿನಾ ಹಿಂದ್ಗಡೆ ಫಾರ್ಮ್ ಆಗುತ್ತೆ ಇಮೇಜು. ಸೊ ಇಲ್ಲಿ ಕೂಡ ಬ್ಲರ್ ವಿಷನ್ ಆಗುತ್ತೆ ರೆಟಿನಾ ಮೇಲೆ. ಸೊ ಇದಕ್ಕೆ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಿ ಇದನ್ನ ಅವಾಯ್ಡ್ ಮಾಡ್ಬೋದು. ನಾವು ಇನ್ನೊಂದು ಓದಿದ್ವಿ, ಫ್ರೆಶ್ ಬಿಹೇವಿಯರ್ ಅಂತೇಳಿ. ದಿಸ್ ಇಸ್ ದ ಸೇಮ್, ಅಂದ್ರೆ ಎಫೆಕ್ಟ್ ಸೇಮ್ ಇರುತ್ತೆ. ಇದು ಕಾಸ್ ಮಾತ್ರ ಬೇರೆ. ಸೊ ದಿಸ್ ಇಸ್ ಏಜ್ ರಿಲೇಟೆಡ್, ದಿಸ್ ಈಸ್ ಏನು ಆವಾಗಲೇ ಲೆನ್ಸ್ ರಿಲೇಟೆಡ್ ಇದು. ಓಕೆ, ಇದು ಕಾಸು ಡಿಫ್ರೆಂಟು. ಓಕೆ, ಪ್ಲಸ್ ಬಿಹೇವಿಯರ್ ಇದು ಏಜ್ ರಿಲೇಟೆಡ್. ಇಲ್ಲಿ ಕೂಡ ಏನು ನಿಯರ್ ಆಬ್ಜೆಕ್ಟ್ಸ್ ಬ್ಲರ್ ಆಗಿ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಇಟ್. ಪ್ಲಸ್ ಬಿಹೇವಿಯರ್ and everything about press u. This is press u, not important. What is important for us, that is compound used, pilocarpine compound, and press behavior already said. And next to myopia, hypermetropia. This is important for the exam. Okay, this is all about it. Thank you.